ಇಂದು ನಮ್ಮ KR ನಗರ ರೇಡಿಯೋ ಮೈದಾನದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈಗಾಗಲೇ ಸಾಕಷ್ಟು ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ನನಗೆ ಮಹೇಶಣ್ಣ 5 ನಿಮಿಷ ಮಾತಾಡಬೇಕು ಅಂತ ಹೇಳೋರೆ. 5 ನಿಮಿಷ ಅಷ್ಟೇ ಮಾತಾಡ್ತೀನಿ. ಈ ದಿನ ಹೇಳಿದ್ರು ವೇದಿಕೆ ಮೇಲೆ ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಹಳೆ ಮೈಸೂರು ಭಾಗದ ಕಾವೇರಿ ಹುಟ್ಟಿನಿಂದ ಮುಳುಬಾಗಲ ತನಕ, ಇನ್ನೊಬ್ರು ನಮ್ಮ ಅಚ್ಯುತಣ್ಣ ಹೇಳಿದ್ರು 11-12 ಜಿಲ್ಲೆ ಅಂತ ಹೇಳಿದ್ರು. ನಾನು ಹೇಳ್ತೀನಿ 11-12 ಜಿಲ್ಲೆ ಅಲ್ಲ, ಹಳೆ ಮೈಸೂರು ಭಾಗ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ 55 ಕ್ಷೇತ್ರಗಳನ್ನ ಸುತ್ತಿ 56ನೇ ಕ್ಷೇತ್ರ ಇವತ್ತು KR ನಗರಕ್ಕೆ ಬಂದಿರತಕ್ಕಂಥದ್ದು. ಸುಮಾರು 10,000 ಕಿಲೋಮೀಟರ್ನ ಕ್ರಮಿಸಿ ಜಾತ್ಯತೀತ ಜನತಾದಳ ಪಕ್ಷವನ್ನ, ನಮ್ಮ ಕಾರ್ಯಕರ್ತರ ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಪಕ್ಷವನ್ನ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರ ಮಾರ್ಗದರ್ಶನದಲ್ಲಿ, ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಜನನಾಯಕರಾದಂಥ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯ ಸುತ್ತಿ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಮೈತ್ರಿ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು, ನಮ್ಮ JDS ಪಕ್ಷವನ್ನು ಸದೃಢವಾಗಿ ಕಟ್ಟಬೇಕು ಅಂತೇಳಿ 10,000 ಕಿಲೋಮೀಟರ್ನ ಸುತ್ತಿ ಇವತ್ತು ಬಂದು KR ನಗರ ತಾಲೂಕಿನಲ್ಲಿ 56ನೇ ತಾಲೂಕಾಗಿ ಇವತ್ತು ಆಯ್ಕೆ ಮಾಡಿಕೊಂಡು ಇವತ್ತು ಬಹಳಷ್ಟು ಜನರು ಮಧ್ಯಾಹ್ನ 4 ಗಂಟೆಗೆ ಅಂತ ಕಾರ್ಯಕ್ರಮ ಹೇಳಿದ್ರು. ಈಗಾಗಲೇ 7:15 ಗಂಟೆ ಆಯ್ತು. ಆದ್ರೂ ಸಹ ಸಹಸ್ರಾರು ಸಂಖ್ಯೆಯಲ್ಲಿ ನೀವೆಲ್ಲರೂ ಸಹ ಬಂದು ಕಾದು ಕುಳಿತು ಇವತ್ತೇನು KR ನಗರ ತಾಲೂಕಿನಲ್ಲಿ ಇಡೀ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಸಾರಾ ಮಹೇಶಣ್ಣ ಅವರ ನೇತೃತ್ವದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ಇವತ್ತು KR ನಗರದಲ್ಲಿ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೋಡಲಿಕ್ಕೆ ನಮ್ಮೆಲ್ಲರಿಗೂ ಸಹ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತೇನು ಒಂದು 2-3 ವಿಚಾರ ಮಾತ್ರ ನಾನು ಹೇಳಕ್ ಬಯಸ್ತೇನೆ. ಈಗಾಗಲೇ ಎಲ್ಲ ವಿಚಾರಗಳನ್ನ ಮಾತನಾಡಿದ್ದಾರೆ. ನಮ್ಮ ಈ ಭಾಗದ ಬಹುದೊಡ್ಡ ರೈತರ ಸಮಸ್ಯೆ ಏನು ಅಂತ ಹೇಳಿದ್ರೆ ಹೊಗೆ ಸೊಪ್ಪಿನ ಸಮಸ್ಯೆ. ಅದು ಈಗಾಗಲೇ ಕಳೆದ ವರ್ಷ ರೇಟ್ ಕಡಿಮೆ ಆಗಿತ್ತು. ಆ ಸಂದರ್ಭದಲ್ಲಿ ನಾನು, ಮಹೇಶಣ್ಣ ಅವರು, ಮಾದೇವಣ್ಣ ಅವರು, ನಮ್ಮ ಕೋಟೆಯ ಕೃಷ್ಣ ನಾಯಕರು ಎಲ್ಲರ ನೇತೃತ್ವದಲ್ಲಿ ಒಂದು ನಿಯೋಗವನ್ನ ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವ್ರ ಬಳಿಗೆ ಕರ್ಕೊಂಡು ಹೋದ್ವಿ. ಅವರು ಆ ನಿಯೋಗವನ್ನ ಕುಮಾರಣ್ಣ ಅವ್ರ ಜೊತೆ ಭೇಟಿ ಮಾಡಿಸಿ, ಪಿಯೂಷ್ ಗೋಯಲ್ ಅವ್ರ ಜೊತೆಗೆ ಒಂದು ಅಪಾಯಿಂಟ್ಮೆಂಟ್ ಕೊಡಿಸಿ ದೆಹಲಿಗೆ ಕರ್ಕೊಂಡು ಹೋಗಿದ್ವಿ. 2 ಗಂಟೆಗಳ ಕಾಲ ನಮ್ಮ ದೇಶದ ಕಾಮರ್ಸ್ ಮಂತ್ರಿಗಳಾದಂಥ ಪಿಯೂಷ್ ಗೋಯಲ್ ಅವ್ರ ಜೊತೆಗೆ ಚರ್ಚೆಯನ್ನ ಮಾಡಿದ್ರು. ಕಳೆದ ವರ್ಷ ಹೊಗೆ ಸೊಪ್ಪಿನ ರೈತರ ಸಮಸ್ಯೆ ನೀಗಿತ್ತು. ಈ ವರ್ಷ ಪುನಃ ಪ್ರಾರಂಭ ಆಗಿಲ್ಲ, ಸ್ಟ್ರೈಕ್ ನಡೀತಾ ಇದೆ. ಪ್ರಾರಂಭ ಆಗಿತ್ತು, 320 ರೂಪಾಯಿ ರೇಟ್ ಇದ್ದಿದ್ದ ಹೊಗೆ ಸೊಪ್ಪು ಇವತ್ತು 250 ರೂಪಾಯಿಗೆ ಬಂದು ನಿಂತಿದೆ. ಇವತ್ತು ಮೊನ್ನೆ ನಮ್ಮ ಕಟ್ಟೆಮಾಡಿ ಪ್ಲಾಟ್ಫಾರ್ಮ್ಗೆ ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ರೈತರೆಲ್ಲರೂ ಸೇರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಈಗಾಗಲೇ ಅಲ್ಲಿಂದನೇ ನಿಮ್ಮೆಲ್ಲ ನೆಚ್ಚಿನ ನಾಯಕರಾದಂಥ ಕುಮಾರಣ್ಣ ಅವ್ರಿಗೆ ಫೋನ್ ಮುಖಾಂತರ ಮಾತನಾಡಿ ನಮ್ಮ ಹೊಗೆ ಸೊಪ್ಪು ರೈತರಿಗೆ ನ್ಯಾಯ ಕೊಡಿಸ್ಬೇಕು, ಮುಂದಿನ ವರ್ಷಗಳಲ್ಲಿ ಈ ರೀತಿ ಅನ್ಯಾಯ ಆಗದೆ ರೀತಿಯಲ್ಲಿ ತಡಿಬೇಕು ಅಂತ ಚರ್ಚೆಯನ್ನ ಮಾಡಿದ್ದಾರೆ. ಕುಮಾರಣ್ಣ ಅವರು ಸಹ ಪಿಯೂಷ್ ಗೋಯಲ್ ಜೊತೆಗೆ ಮಾತನಾಡಿ ಇದಕ್ಕೊಂದು ಶಾಶ್ವತವಾದಂತ ಪರಿಹಾರವನ್ನ ಕಲ್ಪಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ದೆಹಲಿಗೆ ನಿಯೋಗವನ್ನ ಕರೆದುಕೊಂಡು ಹೋಗಿ ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ದೆಹಲಿಗೆ ನಮ್ಮ ಹೊಗೆ ಸೊಪ್ಪು ರೈತರನ್ನ ಕರ್ಕೊಂಡು ಹೋಗಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತ ಅನ್ಯಾಯ ಆಗದೆ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನ ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ತೆಗೆದುಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ದೆಹಲಿಗೆ ನಿಯೋಗವನ್ನ ಕರ್ಕೊಂಡು ಹೋಗ್ತಾರೆ. ಈ ರೀತಿ ನಮ್ಮ ಭಾಗದ ರೈತರ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಯಾರಾದ್ರೂ ಇದ್ರೆ
ಅದು ನಮ್ಮ JDS ಪಕ್ಷ ಅಂತ ಹೇಳಲಿಕ್ಕೆ ಬಹುಶಃ ನಾನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ರೈತರಿಗೆ ಯಾವ್ದಾದ್ರು ಅನ್ಯಾಯ ಆಗ್ತಕ್ಕಂಥ ಸಂದರ್ಭದಲ್ಲಿ ನಿಲ್ತಕ್ಕಂಥವ್ರು ದೇವೇಗೌಡ ಅಪ್ಪಾಜಿ ಅವರು, ಕುಮಾರಣ್ಣ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಜೊತೆಗೆ ಈಗಾಗಲೇ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. 2028ಕ್ಕೆ ಇವತ್ತೇನಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರದ ವಿಚಾರಗಳನ್ನು ಈಗಾಗಲೇ ಮಾತನಾಡ್ತಕ್ಕಂಥವ್ರು ಹೇಳಿದ್ದಾರೆ. ನಾನೇನು ಹೇಳಲಿಕ್ಕೆ ಹೋಗಲ್ಲ. ಜನ ಎಲ್ಲ ಯಾವಾಗ 2028 ಚುನಾವಣೆ ಬರುತ್ತೆ ಅಂತಕ್ಕಂಥದ್ದನ್ನ ಕಾಯ್ತಾ ಇದ್ದಾರೆ. ಆಗ್ಲೇ ಭಾಷಣ ಮಾಡಬೇಕಾದ್ರೆ ನಮ್ಮ ಅಮಿತ್ ಅವ್ರು ಭಾಷಣ ಮಾಡ್ಬೇಕಾದ್ರೆ ಹೇಳಿದ್ರು, ಅಭಿಮನ್ಯು ಪಾತ್ರ ಮಾಡಿದ್ರು ಅಂತಕ್ಕಂಥ ಮಾತನ್ನ ಹೇಳಿ ಬಹುಶಃ ಎಲ್ಲ ಮೋಸ ಮಾಡ್ಬಿಟ್ರು, ಸೋಲ್ಸಿದ್ರು ಅಂತಕ್ಕಂಥ ವಿಚಾರವನ್ನು ಹೇಳಿದ್ರು. ಈಗಾಗಲೇ ಸಾಕಷ್ಟು ಇನ್ನೊಂದು ವಿಚಾರನೂ ಸಹ ಹೇಳಿದ್ರು. ನಿಖಿಲ್ ಕುಮಾರಸ್ವಾಮಿ ಅವರು 3 ಚುನಾವಣೆಗಳಿಗೆ ಸ್ಪರ್ಧೆಯನ್ನ ಮಾಡಿದ್ರು. ಒಂದು ಈ ತಾಲೂಕು ಸೇರಿದಂತೆ ಮಂಡ್ಯ ಲೋಕಸಭೆ, ಇನ್ನೊಂದು ರಾಮನಗರ, ಇನ್ನೊಂದು ಚನ್ನಪಟ್ಟಣ. 3 ಚುನಾವಣೆಗಳು ಬಹುಶಃ ಅವರೇ ನಾನೇ ನಿಲ್ಲಬೇಕು ಅಂತ ಹಠ ಮಾಡಿ ನಿಂತಿದ್ದಲ್ಲ. ನಮ್ಮ ಪಕ್ಷದ ಕಾರ್ಯಕರ್ತರ ಒಂದು ಉದ್ದೇಶ ಏನಿತ್ತು, ನಮ್ಮ ಕಾರ್ಯಕರ್ತರು ಯಾರನ್ನೋ ತೆಗೆದುಕೊಂಡು ಹೋಗಿ ಬಲಿ ಕೊಡಬಾರ್ದು, ನಮ್ಮ ಪಕ್ಷಕ್ಕೆ ಏನಾದ್ರೂ ತ್ಯಾಗವನ್ನ ಮಾಡದಿದ್ರೆ ನಾನೇ ಮಾಡ್ತೀನಿ, ಏನಾದ್ರೂ ಪರವಾಗಿಲ್ಲ ನಾನು ಚುನಾವಣೆಯನ್ನ ಎದುರಿಸ್ತೀನಿ ಅಂತಕ್ಕಂಥ ಒಂದು ವಿಚಾರ ಇತ್ತಲ್ಲ. ಬಹುಶಃ ಅವತ್ತು ಅವರ ನಿರ್ಧಾರ ಆಗಿರ್ಲಿಲ್ಲ. ಅದು ನಿರ್ಧಾರ ತೆಗೆದುಕೊಂಡ ಮೇಲೆ ಧೈರ್ಯವಾಗಿ ಚುನಾವಣೆಯನ್ನ ಎದುರಿಸಿದಂಥವರು ನಿಖಿಲ್ ಕುಮಾರಸ್ವಾಮಿ ಅವರು. ಪಕ್ಷದ ಉಳಿವಿಗೋಸ್ಕರ, ಕಾರ್ಯಕರ್ತರ ಉಳಿವಿಗೋಸ್ಕರ 3 ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡಿದ್ದಾರೆ. ಆದ್ರೆ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ, ಅವತ್ತು ದ್ವಾಪರ ಯುಗದ ಮಹಾಭಾರತದಲ್ಲಿ ಅಭಿಮನ್ಯು ಚಕ್ರವ್ಯೂಹವನ್ನ ಭೇದಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಈ ಕಲಿಯುಗದಲ್ಲಿ ಏನು ಕಾಂಗ್ರೆಸ್ ಸರ್ಕಾರದ ಚಕ್ರವ್ಯೂಹ ಇದೆ, 2028ಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಅದನ್ನ ಭೇದಿಸಿ ಮೈತ್ರಿ ಸರ್ಕಾರವನ್ನ ಅಧಿಕಾರಕ್ಕೆ ತಂದೆ ತರ್ತಾರೆ. ಕುಮಾರಣ್ಣ ಅವರು ಮತ್ತೊಮ್ಮೆ 2028ಕ್ಕೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮುಂದುವರೆದು ಹೇಳ್ತೇನೆ, ಈಗಾಗಲೇ ಹೇಳಿದ್ರು ನಾಯಕತ್ವವನ್ನ ವಹಿಸ್ಕೊಳ್ಬೇಕು, ಸುತ್ತಾಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿದ್ರು. ಇನ್ನೊಬ್ರು ಯಾರಾದ್ರೂ ಆಗಿದ್ರೆ 3 ಚುನಾವಣೆ ಸೋತ್ರ ಒಬ್ರು ಗ್ರಾಮ ಪಂಚಾಯತಿ ಸೋತವ್ರೆ ಈಗ ಮನೆ ಸೇರ್ಕೊಳ್ತಾರೆ. ಅಬ್ಬಬ್ಬ ಇವತ್ತಿನ ಚುನಾವಣೆಗೆ ನಮಗ್ ಬೇಡ, ನಾವು ಆ ಒಂದು ನೋವನ್ನ ಸಹಿಸಿ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ನ ಒಬ್ಬ ಗ್ರಾಮ ಪಂಚಾಯತಿ ಸೋತವನು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಸೋತವನು ಮತ್ತೊಮ್ಮೆ ಚುನಾವಣೆ ನಿಲ್ಬೇಕು ಅಂತ ಹೇಳಿದ್ರೆ 10 ಬಾರಿ ಯೋಚನೆ ಮಾಡ್ತಾರೆ. ಇವರು ಚುನಾವಣೆ ಮತ್ತೊಂದು ಮಗದೊಂದು ಪಕ್ಷದ ಉಳಿವಿಗೋಸ್ಕರ ಅದು ಯಾವುದನ್ನು ಸಹ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಇವತ್ತು ಇಡೀ ರಾಜ್ಯವನ್ನ ಸುತ್ತಾ ಇದ್ದಾರೆ, ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ನಾನೊಂದನ್ನು ಹೇಳಲಿಕ್ಕೆ ಬಯಸ್ತೇನೆ, ಈಗಾಗಲೇ ದೇವೇಗೌಡ ಅಪ್ಪಾಜಿ ಅವರ ನೇತೃತ್ವದಲ್ಲಿ, ಮಾರ್ಗದರ್ಶನದಲ್ಲಿ ಕುಮಾರಣ್ಣ ಅವರು ಇವತ್ತು ಇಡೀ ದೇಶ ನೋಡಬೇಕು. 2 ಪ್ರಮುಖವಾದಂತಹ ಖಾತೆಗಳು, ಉಕ್ಕು ಬೃಹತ್ ಕೈಗಾರಿಕೆ, 2 ಬೃಹತ್ ಕೈಗಾರಿಕೆಗಳು ಉಕ್ಕು ಖಾತೆಗಳನ್ನ ನೋಡ್ಕೊಳ್ಬೇಕು ಅಂದ್ರೆ ಅಷ್ಟು ಸುಲಭವಾದಂತ ಕೆಲಸ ಅಲ್ಲ. ಅವರ ಒಂದು ಅನುಪಸ್ಥಿತಿಯಲ್ಲಿ ಇವತ್ತು ಕರ್ನಾಟಕ ಬೀದರ್ನಿಂದ ಹಿಡಿದು ನಮ್ಮ ಚಾಮರಾಜನಗರದವರೆಗೂ ಸಹ ಕೆಲವರು ಹೇಳಿದ್ರು 11 ಜಿಲ್ಲೆ 12 ಜಿಲ್ಲೆ. ನಾವು ಯೋಚನೆ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅವ್ರು ಯಾವಾಗ್ಲೂ ಮಾತನಾಡ್ಬೇಕಾದ್ರೆ ನಮ್ಮ ಬಿಜಾಪುರ, ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮಧ್ಯ ಕರ್ನಾಟಕ, ಹಳೆ ಮೈಸೂರು ಎಲ್ಲ ಭಾಗಗಳು ಸಹ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇದೇ 27ನೇ ತಾರೀಕು ಬಿಜಾಪುರದಲ್ಲಿ ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡಿದ್ದಾರೆ. ಕೇವಲ ಹಳೆ ಮೈಸೂರು ಭಾಗಕ್ಕೆ ನಮ್ಮ ಜನತಾದಳ ಸೀಮಿತ ಆಗಿಲ್ಲ. ದಯಮಾಡಿ ಅದ್ ಯಾರಾದ್ರೂ ಇಟ್ಕೊಂಡಿದ್ರೆ ಮನಸ್ಸಿಂದ ತೆಗಿರಿ. ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಕಲ್ಯಾಣ ಕರ್ನಾಟಕಕ್ಕೂ ಹೋಗಿದ್ದಾರೆ, ಹೈದರಾಬಾದ್ ಕರ್ನಾಟಕಕ್ಕೂ ಹೋಗಿದ್ದಾರೆ, ಮಧ್ಯ ಕರ್ನಾಟಕಕ್ಕೂ ಹೋಗಿದ್ದಾರೆ, ಹಳೆ ಮೈಸೂರು ಭಾಗಕ್ಕೂ ಬಂದಿದ್ದಾರೆ. ಎಲ್ಲ ಕಡೆ ನಮ್ಮ ಪಕ್ಷವನ್ನ ಸದೃಢವಾಗಿ ಕಟ್ತಕ್ಕಂತ ಒಂದು ಅಚಲವಾದಂತ ನಿರ್ಧಾರವನ್ನ ಮಾಡಿದ್ದಾರೆ. ನಾವೆಲ್ಲರೂ ಸಹ ಅವ್ರ ಜೊತೆಗೆ ಇರ್ತೀವಿ. ಈ ವೇದಿಕೆ ಮೇಲೆ ಮಹೇಶ್ ಅಣ್ಣ ಅವರಿದ್ದಾರೆ, ಅವ್ರ ನೇತೃತ್ವದಲ್ಲಿ ನಾನು, ಅಶ್ವಿನ್ ಅವರು, ಮಹಾದೇವಣ್ಣ ಅವರು, ವಿವೇಕಾನಂದ ಅವರು, ಬಸಂತ್ರವರು, ಮೆಹಬೂಬ್ ಖಾನ್ ಅವರು, ಮಂಜೇಗೌಡರು, SBM ಮಂಜು ಅವರು, ಅಲ್ಲಿ ಅಚ್ಯುತಾನಂದ್ರ ಅವರು, ರಾಮಣ್ಣ ಅವರು, ಚನ್ನಬಸಪ್ಪನವರು, ನಾಗರಾಜಣ್ಣ ಅವರು, ಅಣ್ಣೇಗೌಡರು, ಅಭಿಷೇಕ್ ರವರು,
ಹೀಗೆ ನಮ್ಮ ದಿಶಾ ಕಮಿಟಿಯ ಮೆಂಬರ್ ಇದ್ದಾರೆ, ಅಮಿತ್ ಅವರು ಇದ್ದಾರೆ, ವೇದಿಕೆ ಮೇಲೆ ಇರ್ತಕ್ಕಂಥ ಅಂಪಾಪುರ ಕುಮಾರಣ್ಣ ಅವರಿದ್ದಾರೆ. ನಾವೆಲ್ಲರೂ ಸಹ ನಿಖಿಲ್ ಕುಮಾರಸ್ವಾಮಿ ಅವರ ಬೆನ್ನೆಲುಬಾಗಿರ್ತೀವಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಪಕ್ಷವನ್ನು, ನಮ್ಮ JDS ಪಕ್ಷವನ್ನ ಕಟ್ತಕ್ಕಂಥದಕ್ಕೆ ನಾವೆಲ್ಲರೂ ಸಹ ಅವ್ರಿಗೆ ಹೆಗಲನ್ನ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ KR ನಗರ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ರು. ಮಹೇಶ್ ಅಣ್ಣ ಅವರು ಕಳೆದ 15 ವರ್ಷದಲ್ಲಿ 2008ಕ್ಕೆ ಮೊದಲನೇ ಬಾರಿಗೆ ಆಯ್ಕೆ ಆದರು. ವೇದಿಕೆ ಮೇಲೆ ಬಸವಂತರವರು ಇದ್ದಾರೆ, ದಿವಂಗತ ನಂಜಪ್ಪ ಅವ್ರನ್ನು ಸಹ, ಮಂಜಪ್ಪ ಅವರು, ಹಿರಿಯ ನಂಜಪ್ಪ ಸಾಹೇಬರು ಇವತ್ತು ನಮ್ಮ ನಡುವೆ ಇಲ್ಲ. ಅವ್ರು ಹೋದ ನಂತರ ಇವತ್ತು KR ನಗರ ತಾಲೂಕಿನಲ್ಲಿ JDS ಪಕ್ಷವನ್ನ ಇರ್ಬೋದು, ಬಡವರ ಪಾಲಿಗೆಗೆ ಇವತ್ತು ಹೇಳಿದ್ರು, ಸಾಕಷ್ಟು ವಿಚಾರಣ ಮಾತಾಡ್ಬೇಕಾದ್ರೆ ಹೇಳಿದ್ರು. 15 ವರ್ಷಗಳ ಕಾಲ ಸತತವಾಗಿ 2018, 13, 18ರಿಂದ 15 ವರ್ಷಗಳ ಕಾಲ ಶಾಸಕರಾಗಿದ್ರು. ಯಾರೋ ಅಭಿವೃದ್ಧಿಯನ್ನ ಮಾಡಕ್ ಆಗದೇ ಇರೋಷ್ಟು ಅಭಿವೃದ್ಧಿಯನ್ನ KR ನಗರ ಕ್ಷೇತ್ರದಲ್ಲಿ ಮಹೇಶ್ ಅಣ್ಣ ಅವರು ಮಾಡಿದ್ದಾರೆ. ಅದು ನೀರಾವರಿ ಇರ್ಬೋದು, ವೈಯಕ್ತಿಕವಾಗಿ ಹೇಳ್ತಾ ಇರು, ಈಗಾಗಲೇ ಯಾರೋ ಭಾಷಣ ಮಾಡ್ಬೇಕಾದ್ರೆ ಹೇಳ್ತಾ ಇರು, ವೈಯಕ್ತಿಕವಾಗಿ ಸರ್ಕಾರ ಮಾಡೋದಕ್ಕಿಂತ ಹೆಚ್ಚಿನದಾಗಿ ವೈಯಕ್ತಿಕವಾಗಿ ಅವರು ತಮ್ಮ ಸ್ವಂತ ದುಡಿಮೆಯಿಂದ ಇವತ್ತು KR ನಗರ ತಾಲೂಕಿನ ಜನತೆಯ ಕಷ್ಟ ಸುಖಗಳಿಗೆ ಭಾಗಿಯಾಗಿದ್ದಾರೆ ಅಂತಕ್ಕಂಥ ವಿಚಾರವನ್ನ ಈ ವೇದಿಕೆ ಮೇಲೆ ಬರ್ತಕ್ಕಂಥದ್ದು ನಾವು ಹಲವಾರು ಸರಿ ನೋಡಿದ್ದೀವಿ, ಕೇಳಿದ್ದೀವಿ. ಆದ್ರಿಂದ 2028 ಚುನಾವಣೆ ತಾವೆಲ್ಲರೂ ಸಹ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀರಿ. ಬಹುಶಃ ಮುಂದುವರೆದು ಹೇಳ್ಬೇಕು ನಾನು, ಈಗಾಗಲೇ ವೇದಿಕೆ ಮೇಲೆ ನಮ್ಮ ಸಾರಾ ಧನುಷ್ ಅವರು ಸಹ ಬಂದಿದ್ರು. ಇವತ್ತು ಬಹಳ ಉಚಿತವಾಗಿ, ನನಗೆ ಗೊತ್ತಿರಲಿಲ್ಲ, ಸುಮಾರು ನಾನೆಲ್ಲೋ ವಾಟ್ಸ್ಆ್ಯಪ್ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೆ, ಉಚಿತವಾಗಿ ಬಡವ್ರ ಮನೆಗಳಿಗೆ ತೆರಳಿ ಕೈ ಮುರಿದೋಗಿರೋರಿಗೆ, ಕಾಲು ಮುರಿದೋಗಿರೋರಿಗೆ, ಬೇರೆ ಬೇರೆ ಆರೋಗ್ಯದ ಸಮಸ್ಯೆಗಳಿಂದ 300 ಆಪರೇಷನ್ಗಳನ್ನ ಉಚಿತವಾಗಿ ಮಾಡಿರ್ತಕ್ಕಂಥ ಸಾರಾ ಧನುಷ್ ಅವರು ಸಹ ಇಲ್ಲೇ ಇದ್ದಾರೆ. ಬಹುಶಃ ಮಹೇಶ್ ಅಣ್ಣ ಅವ್ರು ಏನ್ ಮಾಡ್ಕೊಂಡು ಬಂದಿದ್ರು ಅದನ್ನ ಡಾಕ್ಟರ್ ಆಗಿ ನಮ್ಮ ಸಾರಾ ಧನುಷ್ ಅವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಾವೆಲ್ಲರೂ ಸಹ ನಮ್ಮ ಯುವಕ ಮಿತ್ರರು, ಬಹುಶಃ ನನಗೂ ಒಂದು ಬಾರಿ ಫೋನ್ ಮಾಡಿದ್ರು, ನಿಮ್ಮ ಹುಣಸೂರು ತಾಲೂಕಿನಲ್ಲೂ ಸಹ ಒಂದು ಫ್ರೀ ಕ್ಯಾಂಪ್ ಮಾಡ್ತೀನಿ, ನೀವು ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿದ್ರು. ಬಹುಶಃ ಇವತ್ತು ನಮ್ಮ ಯುವಕರು ನಮ್ಮ ಡಾಕ್ಟರ್ ಆಗಿ ಬಹುಶಃ ಒಳ್ಳೇದಾಯ್ತು ಅಂತ ಕಾಣಿಸುತ್ತೆ. ನಮ್ಮ ಹುಣಸೂರು ತಾಲೂಕಿನಲ್ಲೂ ಸಹ ಅವರಿಂದ ಉಚಿತ ಕ್ಯಾಂಪ್ಗಳನ್ನ ಮಾಡಿಸ್ತೀವಿ ಮುಂದಿನ ದಿನಗಳಲ್ಲಿ. KR ನಗರ ತಾಲೂಕಿನಲ್ಲಿ ಡಾಕ್ಟರ್ ಆಗಿ ಬಹಳ ಅತ್ಯುತ್ತಮವಾದಂತಹ ನಿಸ್ವಾರ್ಥವಾದಂತಹ ಸೇವೆಯನ್ನ ಮಹೇಶ್ ಅಣ್ಣ ಅವ್ರು ಯಾವ ರೀತಿ ಮಾಡ್ತಾ ಇದ್ರು ಅದೇ ರೀತಿಲಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರಿಂದ ಇವತ್ತೇನು 5 ನಿಮಿಷ ಹೆಚ್ಚಿಗೆ ಆಗೋಯ್ತು. ಇವತ್ತು ನಮ್ಮೆಲ್ಲರ ಗುರಿ ಇರ್ತಕ್ಕಂಥದ್ದು ಇಷ್ಟೇ, ಕುಮಾರಣ್ಣವ್ರನ್ನ ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು. ಇವತ್ತು NDA ಮೈತ್ರಿ ಪಕ್ಷ ಅಧಿಕಾರಕ್ಕೆ ಬರಬೇಕು. ಅದೇ ಸ್ಥಾನದಲ್ಲಿ ಮುಂದೊಂದಿನ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಾವೆಲ್ಲರೂ ಸಹ ನೋಡ್ಬೇಕು ಅಂತಕ್ಕಂಥ ಆಶಾಭಾವನೆ ನಮ್ಮೆಲ್ಲರಿಗೂ ಸಹ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಕೋರ್ತಾ ನನ್ನ ಕರೆಸಿ 2 ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ನಮ್ಗೆಲ್ಲರಿಗೂ ತುಂಬುರದ ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. GT ಹರೀಶ್ ಗೌಡ್ರಿಗೆ ಧನ್ಯವಾದಗಳು. ಡಾಕ್ಟರ್ ಧನುಷ್ ಅವರ ಬಗ್ಗೆ ಹೇಳಿದ್ರು, ಮಹೇಶ್ ಅಣ್ಣವರು ದಯಮಾಡಿ ಇದನ್ನ ಆಲಿಸ್ಬೇಕು. ಯಾಕೆ ಅಂದ್ರೆ ಈಗ ಆಲ್ರೆಡಿ ನನ್ನ ಫೋನ್ ರಿಸೀವ್ ಮಾಡಕ್ ಆಗ್ತಾ ಇಲ್ಲ.